ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಆಗಿರುವಂತಹ ಚಿತ್ರ. ಕಾಲೇಜು ದಿನಗಳಲ್ಲೇ ರಿಷಬ್ ಶೆಟ್ಟಿ ಅವರಿಗೆ ಈ ತರಹದ ಒಂದು ಆಸೆ ಏನಿತ್ತು ಅದಕ್ಕೆ ಪೂರಕವಾಗಿ ಮಾಡಿಕೊಳ್ಳಬೇಕಾದಂತಹ ತಯಾರಿಗಳನ್ನೆಲ್ಲವನ್ನ ಮಾಡಿಕೊಂಡಿದ್ರು. ಒಂದೊಳ್ಳೆ ಸಿನಿಮಾವನ್ನ ಜನರಿಗೆ ಕೊಟ್ಟರೆ ಅದನ್ನು ಅವರು ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಿ ರೀಚ್ ಮಾಡಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕಾಂತಾರ ಪ್ರೀಕ್ವೆಲ್ ಅಂದರೆ ಪಾರ್ಟ್ 1 ಅಂತ ಏನು ಕರೆಯಲಾಗ್ತಾ ಇದೆ ಅದರ ಚಿತ್ರೀಕರಣ ಇನ್ನೂ ಆರಂಭನೇ ಆಗಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇವತ್ತು 2 ವಿಚಾರಗಳ ಬಗ್ಗೆ ನಾನು ಮಾತಾಡಲೇಬೇಕು. ಯಾವುದಪ್ಪ 2 ವಿಚಾರ ಅಂತಂದರೆ, ಜೀವನದಲ್ಲಿ ನಾವು ಒಂದು ಗುರಿಯನ್ನು ಇಟ್ಕೊಂಡ್ರೆ ಆ ಗುರಿ ಸಾಧನೆಗೋಸ್ಕರ ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿ ಇರಬೇಕು. ಹಾಗಿದ್ದಾಗ ಮಾತ್ರ ಯಶಸ್ಸು ಸಿಗುತ್ತೆ ಅನ್ನೋದು. ಇನ್ನೊಂದು, ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರಗಳಿಗೆ OTT ಅಂತ ಪ್ಲಾಟ್ಫಾರ್ಮ್ಗಳಲ್ಲಿ ಕನ್ನಡ ಚಿತ್ರಗಳನ್ನು ತಗೊಳ್ಳಲ್ಲ. ಅದರಲ್ಲೂ KGF ಬಂದಮೇಲೆ ಒಂದು ಲೆಕ್ಕಾಚಾರ ಇತ್ತು, ಕಬ್ಜಾ ಬಂದಮೇಲೆ ಕನ್ನಡ ಚಿತ್ರಗಳನ್ನು ತಗೊಳ್ಳೋದಕ್ಕೆ ಮತ್ತು OTT ಪ್ಲಾಟ್ಫಾರ್ಮ್ಗಳು ಹಿಂದೆ ಮುಂದೆ ನೋಡ್ತಿದ್ದಾವೆ ಅನ್ನೋ ಮಾತುಗಳು ಆವಾಗ ಕೇಳಿ ಬರ್ತಾನೆ ಇತ್ತು. ಇದೆರಡಕ್ಕೂ ಕೂಡ ಈ ಎಪಿಸೋಡ್ನಲ್ಲಿ ಉತ್ತರ ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೊದಲನೇದಾಗಿ ಕಾಂತಾರ. ಈ ಚಿತ್ರ ಯಾರಿಗೆ ತಾನೇ ಗೊತ್ತಿಲ್ಲ. ಕಾಂತಾರ ರಿಲೀಸ್ ಆದಾಗ ಈ ಚಿತ್ರದ ಬಗ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ನು ಸ್ವತಃ ಈ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ರಿಷಬ್ ಶೆಟ್ಟಿ ಅವ್ರಿಗಾಗಲಿ, ಈ ಚಿತ್ರವನ್ನು ನಿರ್ಮಾಣ ಮಾಡಿದಂತಹ ಹೊಂಬಾಳೆ ಫಿಲ್ಮ್ಸ್ಗಾಗಲಿ ಈ ಚಿತ್ರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸುಮಾರು ಒಂದು 20 ಕೋಟಿಗಿಂತ ಕಮ್ಮಿ ಬಜೆಟ್ನಲ್ಲಿ ತಯಾರಾದಂತಹ ಈ ಚಿತ್ರ ಕಲೆಕ್ಷನ್ ಮಾಡಿದ್ದು 350 ಕೋಟಿಗೂ ಹೆಚ್ಚು ಅಂತ ಹೇಳಲಾಗತ್ತೆ. ಈ ಚಿತ್ರ ಯಾವಾಗ ಸೂಪರ್ ಹಿಟ್ ಆಯಿತೋ ಇದರ ನಂತರ ಬರುವಂತಹ ಇದರ ಪ್ರೀಕ್ವೆಲ್ ಕೂಡ ಅಷ್ಟೇ ಹಿಟ್ ಆಗುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಎನ್ನುವ ನಂಬಿಕೆಯನ್ನು ಮೂಡಿಸುವಲ್ಲಿ, ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುವಲ್ಲಿ, ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡುವಲ್ಲಿ ಈ ಚಿತ್ರ ಕೂಡ ಮುಂಬರುವ ಕನ್ನಡ ಚಿತ್ರರಂಗದಿಂದ ಬರ್ತಾ ಇರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಗಳ ಲಿಸ್ಟಲ್ಲಿ ಕಾಂತಾರ ಕೂಡ ಒಂದು. ಈ ಚಿತ್ರದ ಕತೆ ರಿಷಬ್ ಶೆಟ್ಟಿ ಅವರಿಗೆ ಯಾವಾಗ ತಲೆಗೆ ಬಂದಿದ್ದು ಅನ್ನೋದನ್ನು ಸ್ವತಃ ಅವರೇ ಮೊನ್ನೆ ನಡೆದಂತಹ ಒಂದು ಅಮೆಜಾನ್ ಪ್ರೈಮ್ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಇವರು ಕಾಲೇಜಿನಲ್ಲಿ ಇದ್ದಂತಹ ದಿನದಿಂದಾನೇ ಕಾಂತಾರ ಚಿತ್ರದ ಕತೆ, ಕಾಂತಾರವನ್ನು 2 ಭಾಗದಲ್ಲಿ ಒಂದು ಸಿನಿಮಾವನ್ನಾಗಿ ಮಾಡಬೇಕು, ಇದನ್ನು ಜನರಿಗೆ, ನಮ್ಮ ಸಂಸ್ಕೃತಿಯನ್ನು ಜನರಿಗೆ ತೋರಿಸಬೇಕು ಎನ್ನುವ ಆಲೋಚನೆ ಕಾಲೇಜು ದಿನಗಳಲ್ಲೇ ರಿಷಬ್ ಶೆಟ್ಟಿ ಅವರಿಗೆ ಇತ್ತಂತೆ. ಕಾಲೇಜು ದಿನಗಳಲ್ಲೇ ರಿಷಬ್ ಶೆಟ್ಟಿ ಅವರಿಗೆ ಈ ತರಹದ ಒಂದು ಆಸೆ ಏನಿತ್ತು ಅದಕ್ಕೆ ಪೂರಕವಾಗಿ ಮಾಡಿಕೊಳ್ಳಬೇಕಾದಂತಹ ತಯಾರಿಗಳನ್ನೆಲ್ಲವನ್ನು ಮಾಡಿಕೊಂಡಿದ್ರು. ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೂ ಮುಂಚೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಆಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ, ನಿರ್ದೇಶನ ಏನು ಅಂತ ತಿಳ್ಕೊತಾರೆ, ಸ್ವತಃ ತಾವೇ ಒಂದು ನಿರ್ದೇಶನವನ್ನು ಕೂಡ ಮಾಡ್ತಾರೆ, ಅದರಲ್ಲಿ ಕೂಡ ಯಶಸ್ಸನ್ನು ಸಾಧಿಸ್ತಾರೆ. ನಂತರ ಹೀರೋ ಆಗ್ತಾರೆ, ಹೀರೋ ಆಗಿ ಕೂಡ ಯಶಸ್ವಿ ನಾಯಕ ನಟ ಅಂತ ಕರೆಸ್ಕೋತಾರೆ. ಇದಾದ ನಂತರ ಕಾಲೇಜು ದಿನಗಳಲ್ಲಿ ಏನು ಇವರು ಕನಸನ್ನು ಕಟ್ಕೊಂಡಿದ್ರು, ಕಾಂತಾರ ಎನ್ನುವ ಸಿನಿಮಾವನ್ನು ನಮ್ಮ ಜನರಿಗೆ, ನಮ್ಮ ಸಂಪ್ರದಾಯವನ್ನು ತೋರಿಸ್ಬೇಕು ಅಂತ, ಆ ಕೆಲಸಕ್ಕೆ ಕೈ ಹಾಕ್ತಾರೆ. ಆ ಕೆಲಸ ಇವತ್ತು ಯಾವ ಮಟ್ಟಕ್ಕೆ ಯಶಸ್ವಿ ಆಗಿದೆ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ, ಅದರಲ್ಲೂ ದೇಶದ ಜನತೆಗೆ ಕೂಡ ಗೊತ್ತು. ಯಾಕಂದರೆ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಆಗಿರುವಂತಹ ಚಿತ್ರ. ಕಾಲೇಜ್ ದಿನಗಳಲ್ಲಿ ಏನು ಅಂದರೆ ಎಲ್ರಿಗೂ ಕೂಡ ಒಂದು ಗುರಿ ಇರುತ್ತೆ, ನಾನು ಪೊಲೀಸ್ ಆಗಬೇಕು, ನಾನು ಮಿಲ್ಟ್ರಿಗೆ ಸೇರಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಪೊಲಿಟಿಷಿಯನ್ ಆಗಬೇಕು, ನಾನು ಸಮಾಜ ಸೇವಕ ಆಗಬೇಕು, ಈ ಥರ ಸಾಕಷ್ಟು ಗೋಲ್ಸ್ಗಳು ಯೂತ್ಸ್ಗೆ ಇರುತ್ತೆ. ಅದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಆ ಜಾಡನ್ನು ಬಿಡಬಾರ್ದು. ಏನು ಅಂದ್ಕೊಂಡಿರ್ತೀವೋ ಅದಕ್ಕೆ ಒಂದು ದಾರಿಯನ್ನು ನಾವೇ ಕರೆಕ್ಟಾಗಿ ರೂಪಿಸ್ಕೋಬೇಕು ಎನ್ನುವ ಮಾತಿಗೆ ರಿಷಬ್ ಶೆಟ್ಟಿ ಅವರು ಮೊನ್ನೆ ಸ್ಟೇಜ್ ಮೇಲೆ ಆಡಿದಂತಹ ಮಾತು ಅಕ್ಷರಶಃ ಸತ್ಯ ಅಂತ ನನಗನ್ನಿಸ್ತು. ಅವರು ಕಾಲೇಜು ದಿನಗಳಲ್ಲೇ ಕಾಂತಾರ ಬಗ್ಗೆ ಕಂಡಿದ್ದಂತಹ ಕನಸು, ಚಿತ್ರರಂಗದ ಮೇಲೆ ಅವರಿಗಿದ್ದಂತಹ ಒಲವು ಇವತ್ತು ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದರೆ ತಪ್ಪಾಗಲ್ಲ. ರಿಷಬ್ ಶೆಟ್ಟಿ ಅವರು ಒಂದು ಏಮ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಆ ಗುರಿಯನ್ನು ತಲುಪೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳುವ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳಬೇಕು. ಇನ್ನು ಕನ್ನಡ ಚಿತ್ರಗಳನ್ನು OTT ಅವರು ತಗೋತಾ ಇಲ್ಲ ಎನ್ನುವವರ ಕೆಲವೊಬ್ಬರ ಮಾತಿಗೆ ಈ ಚಿತ್ರ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬೇಕು. ಒಂದು ಒಳ್ಳೆ ಕಂಟೆಂಟ್ ಇರುವ ಒಂದೊಳ್ಳೆ ಸಿನಿಮಾವನ್ನು ಜನರಿಗೆ ಕೊಟ್ಟರೆ ಅದನ್ನು ಅವರು ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಿ ರೀಚ್ ಮಾಡಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಯಾಕಂತಂದರೆ
ಕನ್ನಡ ಚಿತ್ರಗಳಿಗೆ OTTನಲ್ಲಿ ಮಾರ್ಕೆಟ್ ಇರಲಿಲ್ಲ. ಅದರಲ್ಲೂ ಈಗ ಕಾಂತಾರ ರಿಲೀಸ್ ಆಗಿ ಸೂಪರ್ ಹಿಟ್ ಆದಮೇಲೆ OTT ಅವರು ತೆಗೆದುಕೊಂಡಿದ್ರೆ ಅದು ಬೇರೆ ಲೆಕ್ಕಾಚಾರ. ಕಾಂತಾರ ಪ್ರೀಕ್ವೆಲ್ ಅಂದರೆ ಪಾರ್ಟ್ 1 ಅಂತ ಏನು ಕರೆಯಲಾಗ್ತಾ ಇದೆ, ಅದರ ಚಿತ್ರೀಕರಣ ಇನ್ನೂ ಆರಂಭನೇ ಆಗಿಲ್ಲ. ರಿಷಬ್ ಶೆಟ್ಟಿ ಅವರೇ ಹೇಳ್ಕೊಂಡಿರುವ ಪ್ರಕಾರ ಅವರ ಊರಿನ ಬಳಿಯಲ್ಲಿ ಒಂದು ಸೆಟ್ಟನ್ನು ಹಾಕಲಾಗಿದೆ. ಇನ್ನೇನು ಸದ್ಯದಲ್ಲೇ ಕಾಂತಾರದ ಒಂದು ಸೀಕ್ವೆಲ್ ಅಂದರೆ ಪ್ರೀಕ್ವೆಲ್ ಪಾರ್ಟ್ 1 ಅಂತ ಏನು ಹೇಳಲಾಗ್ತಾ ಇದೆ, ಅದರ ಶೂಟಿಂಗನ್ನು ಸದ್ಯದಲ್ಲೇ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆನೇ ಅಮೆಜಾನ್ ಪ್ರೈಮ್ ಕಾಂತಾರ ಭಾಗ 2 ಅಂತ ನಾವು ಕರಿತೀವಿ, ಆದರೆ ರಿಷಬ್ ಶೆಟ್ಟಿ ಅವರದು ಅದರ ಪ್ರೀಕ್ವೆಲ್ ಭಾಗ 1 ಅಂತ ಕರೀತಾರೆ. ಆ ಚಿತ್ರವನ್ನು ಈಗ ಆಲ್ರೆಡಿ ಅಮೆಜಾನ್ ಪ್ರೈಮ್ ಕೊಂಡುಕೊಂಡಿದೆ, ಸ್ಟ್ರೀಮಿಂಗ್ ಮಾಡೋದಕ್ಕೆ ಕೊಂಡುಕೊಂಡಿದೆ. ಅಂದರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇದೊಂದು ಹೊಸ ಬೆಳವಣಿಗೆ. ಇದುವರೆಗೂ ಕೂಡ ಕನ್ನಡ ಚಿತ್ರರಂಗದ ಹಿಸ್ಟರಿನಲ್ಲಿ ಶೂಟಿಂಗ್ ಆರಂಭ ಆಗೋದಕ್ಕೂ ಮುಂಚೆ OTTಗೆ ಯಾವುದಾದರೂ ಒಂದು ಸಿನಿಮಾದ ಹಕ್ಕು ಮಾರಾಟ ಆಗಿದೆ ಅಂತಂದರೆ ಅದು ಕಾಂತಾರನೇ. ನನ್ನ ಅನುಭವದ ಪ್ರಕಾರ ಅದು ಕಾಂತಾರ. ಇನ್ನು ಯಾವ ಚಿತ್ರ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗೋ ಹಂತದಲ್ಲಿದ್ದಾಗ ತಗೊಂಡಿದ್ದಾರೆ, ಶೂಟಿಂಗ್ ಅರ್ಧ ಆದಾಗ ತಗೊಂಡಿದ್ದಾರೆ, ಶೂಟಿಂಗ್ ಕಂಪ್ಲೀಟ್ ಆಗಿ ಸಿನಿಮಾವನ್ನು ಅವರಿಗೆ ತೋರಿಸಿದ ಮೇಲೆ ತಗೊಂಡಿದ್ದಾರೆ, ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆದಮೇಲೆ ತಗೊಂಡಿದ್ದಾರೆ. ಆದರೆ ಚಿತ್ರೀಕರಣ ಆರಂಭ ಆಗೋದಕ್ಕೂ ಮುಂಚೆನೇ ಯಾವುದಾದರೂ ಒಂದು ಚಿತ್ರದ ರೈಟ್ಸನ್ನು OTTನವರು ತೆಗೆದುಕೊಂಡಿದ್ರೆ ಕನ್ನಡದ ಮಟ್ಟಕ್ಕೆ ಅದು ಕಾಂತಾರ ಮಾತ್ರ. ಇದು ಕನ್ನಡದ ಮಟ್ಟಕ್ಕೆ ಒಂದೊಳ್ಳೆ ಬೆಳವಣಿಗೆ. ಕನ್ನಡ ಚಿತ್ರರಂಗ ನಡೆದುಕೊಂಡು ಹೋಗ್ತಾ ಇರುವ ದಾರಿಗೆ ಮತ್ತೊಂದು ಮೈಲಿಗಲ್ಲು ಅಂತಲೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.